ಮೆರೆದಿರುವಂತಹ ಎಲ್ಲ ನನ್ನ ಆತ್ಮೀಯರಿಗೆ ಸ್ವಾಗತವನ್ನು ಬಯಸುತ್ತಾ, ಕರ್ನಾಟಕ ಸರ್ಕಾರ ಕಾಂತರಾಜ್ ಆಯೋಗ ಜಾತಿಗಣತಿ ವರದಿಯನ್ನು ಅಂಗೀಕರಿಸಿ ಜಾರಿಗೆ ತರಬೇಕು ಮತ್ತು ಮುಸ್ಲಿಮರ ಮೀಸಲಾತಿ ಟೋಬಿ ಪ್ರಮಾಣವನ್ನು 8% ಏರಿಸಬೇಕು ಎಂದು ಒತ್ತಾಯಿಸಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಪಕ್ಷದ ವತಿಯಿಂದ ರಾಜ್ಯಾದ್ಯಂತ ಆಂದೋಲನವನ್ನು ತಾರೀಖು 9ರಿಂದ 13 ತನಕ ಆಯೋಜಿಸಲಾಗಿದೆ. ಇದರ ಪ್ರಯುಕ್ತ ಇಂದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯ ಬಳಿ ಧರಣಿ ಸತ್ಯಾಗ್ರಹವನ್ನು ಏರ್ಪಡಿಸಿದ್ದೇವೆ. ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಅಬ್ದುಲ್ ಮಜೀದ್ ಅವರಿಗೆ ಆಹ್ವಾನಿಸುತ್ತೇನೆ. ಅದೇ ರೀತಿ ರಾಜ್ಯ ಉಪಾಧ್ಯಕ್ಷರಾದ ಪುಟ್ಟಲಿಂಗೇಶ್ವರವರಿಗೆ ಆಹ್ವಾನಿಸುತ್ತೇನೆ ಹಾಗೂ ಹರಿಹರ ಆನಂದ ಸ್ವಾಮಿಯವರವರು ಹೋರಾಟಗಾರರು ದಲಿತ ಮುಖಂಡರಾಗಿರುವ ಅವರಿಗೂ ಆಹ್ವಾನಿಸುತ್ತೇನೆ ಹಾಗೂ ಜಿಲ್ಲಾಧ್ಯಕ್ಷರಾದ ರಫತುಲ್ಲಾ ಖಾನ್ ರವರಿಗೂ ಆಹ್ವಾನಿಸುತ್ತೇನೆ. ಅದೇ ರೀತಿ ಜಿಲ್ಲಾ ಉಪಾಧ್ಯಕ್ಷರಾದ ಸ್ವಾಮಿರವರಿಗೂ ಆಹ್ವಾನಿಸುತ್ತೇನೆ. ಅದೇ ರೀತಿ ಅಂಬೇಡ್ಕರ್ ರಾಜ್ಯ ಸಮಿತಿ ಸದಸ್ಯರು ಅವರಿಗೂ ಆಹ್ವಾನಿಸುತ್ತೇನೆ ಹಾಗೂ ಚಾಪೆಯ ಕೆಳಭಾಗದಲ್ಲಿ ಕುಳಿತಿರುವಂತಹ ಎಲ್ಲ ನನ್ನ ಆತ್ಮೀಯರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯ ಮುಂಭಾಗದಲ್ಲಿ ಹೋಗಲು ತಮ್ಮೆಲ್ಲರಿಗೂ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲ ಪ್ರಗತಿಪರ ಹೋಳಿ ಸತ್ಯಾಗ್ರಹಕ್ಕೆ ಆಗಮಿಸಿರುವ ತಾವೆಲ್ಲರೂ ಚಾಪೆಯ ಹಿಂಭಾಗದಲ್ಲಿ ಕುಳಿತುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮರುಸ್ಥಾಪಿಸಿ ಟೋಬಿ ಮೀಸಲು ಮರುಸ್ಥಾಪಿಸಿ ಟೋಬಿ ಮೀಸಲು ಮರುಸ್ಥಾಪಿಸಿ 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 ಟೋಬಿ ಮೀಸಲು ಮರುಸ್ಥಾಪಿಸಿ ಟೋಬಿ ಮೀಸಲು ಮರುಸ್ಥಾಪಿಸಿ ಜಾರಿಗೊಳಿಸಿ 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 ಕಾಂತರಾಜ್ ವರದಿ ಜಾರಿಗೊಳಿಸಿ ಕಾಂತರಾಜ್ ವರದಿ ಜಾರಿಗೊಳಿಸಿ ಅಹಿಂದ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಅಹಿಂದ ವಿರೋಧಿ ಜಾತಿ ಗಣತಿ ವಿರೋಧಿಸುವ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಜಾರಿಗೊಳಿಸಿ 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 ಕಾಂತರಾಜ್ ವರದಿ ಜಾರಿಗೊಳಿಸಿ 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 ಮರುಸ್ಥಾಪಿಸಿ 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 ಟೋಬಿ ಮೀಸಲು ಮರುಸ್ಥಾಪಿಸಿ ಟೋಬಿ ಮೀಸಲು ಮರುಸ್ಥಾಪಿಸಿ ಜಾರಿಯಾಗಲಿ 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 ಕಾಂತರಾಜ್ ವರದಿ ಜಾರಿಯಾಗಲಿ ಕಾಂತರಾಜ್ ವರದಿ ಜಾರಿಯಾಗಲಿ ಕಾಂತರಾಜ್ ವರದಿ ಜಾರಿಯಾಗಲಿ ಕಾಂತರಾಜ್ ವರದಿ ಜಾರಿಯಾಗಲಿ ಅಹಿಂದ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಅಹಿಂದ ವಿರೋಧಿ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಅಹಿಂದ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಅಹಿಂದ ವರ್ಗ ವಂಚಿಸುವ
ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರಗಳಿಗೆ ಧಿಕ್ಕಾರ. ಅಧಿಕಾರಕ್ಕೆ ಬಂದರೆ ಭೂಮಿ ಮೀಸಲಾತಿ ಮತ್ತೆ ಕೊಡುತ್ತೇವೆಂದು ಮಾತು ಕೊಡುತ್ತೆ है। कांग्रेस पार्टी ये अच्छी तरह जान चुकी है कि लोगों को गुमराह कैसे किया जाए, उन्हें अंधेरे में कैसे रखा जाए, उनके हक हुकूक को कैसे छीना जाए, उनकी मेहनत की कमाई को कैसे अलग अलग तरीके से वसूल किया जाए। और 5 साल में एक बार आकर ऐसे ऐसे ढोल नचाकर नाटक कर कर झूठे खस्मे वादे आप लोगों को देकर इख्तियार में आना, ये कांग्रेस पार्टी का बाएं हाथ का खेल है। लेकिन जो अवाम 5 साल में एक बार एक उम्मीद के साथ, एक नई आश्वासन के साथ, एक अपने मुस्तकबिल की भलाई के लिए, अपने बच्चों के लिए, बुजुर्गों के लिए उनकी फिक्र लेकर जो कांग्रेस पार्टी को इख्तियार में लाती है, फिर ऐसे ही वो धोखा देती जाती है। क्या क्या वादे नहीं किए? अरे सिद्धरामैया साहब, हंसने वादे करना बड़ी बात नहीं है, हंसने वादों को निभाना भी है। जो आवाम, जो रियासती बाशिंदे आपके वादों से आपको भरपूर वोट देकर आपको इख्तियार में लाती है, इख्तियार में आते ही आप हर वादे से मुकर जाते हैं, हर वादे से मुकर जाते हैं आप। तो आवाम क्या करे? तो यहाँ पर मासूम बच्चे हैं और करोड़ों की तादाद में इस रियासत में बच्चे हैं, जो भी रिजर्वेशन को छीन लिया गया, अब वो कहाँ जाए? जो सोशल और इकोनॉमिक वीकर सेक्शन है, उन्हें अगर रिजर्वेशन नहीं दिया गया तो वो आगे आकर कैसे पढ़ाई करेंगे, कैसे गवर्नमेंट की नुमाइंदगी करेंगे और कैसे इस रियासत और मुल्क की तरक्की होगी अगर अवाम बेरोजगार रहे, बेइल्म रहे और लाचार और बेबस रहे, परेशान रहे, तो तरक्की कैसे होगी? तो इतना टैक्स का पैसा जो आप अलग अलग तरीके से वसूल करते हैं, लोगों की खून पसीने की कमाई को आप वसूल करते हैं, निचोड़ते हैं, कहाँ जा रहा है वो? कहाँ रखा है वो? कभी 2G स्कैम, कभी 3G स्कैम, कभी 40%। यही आपका बदला, आपके खस्मे वादों का जो यह है बदला, यही आप दे रहे हैं आवाम को। जो आवाम आपको चुनकर इख्तियार में लाती है, ऊंचाइयों पर बिठाती है, किस लिए? अवाम की नुमाइंदगी करने के लिए, ना कि राजपाट करने के लिए, राजपाट करने के लिए। ये राजनीति आपकी नहीं चलेगी। अवाम धीरे धीरे जान रही है, पहचान रही है आपके इन कूटनीतियों को, सब जान रही है। सोशल डेमोक्रेटिक पार्टी ऑफ इंडिया SDPI खामोश बैठने वाली पार्टियों में से नहीं है। हम बेबाक हैं, हम आपके हर शतरंगी चालों को बहिरंग करके रहेंगे, लोगों के सामने लाकर रहेंगे। कांताज कमीशन रिपोर्ट एक बेहतरीन कमीशन रिपोर्ट है, जिसमें इस रियासत के पासमानदा लोगों की हालात को, उनकी माशी हालात को, उनकी इकोनॉमिक हालात को, उनकी सोशल हालात को जाहिर किया जा रहा है। ऐसे हजारों जनजातियां यहां पर रह रही हैं, उनकी हालात क्या है? वो किस हाल में है? जिंदा है भी कि नहीं? उन्हें जो बेसिक कम्युनिटीज है वो उन तक
ये किसी को फिक्र नहीं है। फिक्र है तो सिर्फ एसडीपीआई को फिक्र है। इतनी अच्छी रिपोर्ट आने के बावजूद आप इसे छिपाकर दबाकर क्यों रख रहे हैं? ये एसडीपी का सवाल सिद्धरामैया से और कांग्रेस गवर्नमेंट से भी है, जो धोखा देकर वोट लेकर इकतदार में है। ये सवाल है हमारा, है कि नहीं? आप लोगों का सवाल है इन गवर्नमेंट से, कांग्रेस गवर्नमेंट से ये सवाल है कि कहां छुपा कर रखा है कांतराज रिपोर्ट को, क्यों स्वीकार नहीं कर रहे हैं? सवाल कर रहे हैं कि नहीं? ये जो अवाम यहाँ पर तशरीफ फरमा है, ये सैलाब बनकर, तूफान बनकर ऐसे कांग्रेस पार्टी पर बरस पड़ेगी जो कांतराज रिपोर्ट, जो और भी कमीशन है, इसे छिपाकर या दबाकर अपनी राजनीति करें, इसे जाहिर करेंगे, बाहर लाएंगे। ये एहतजाज एसडीपीआई ने 9 तारीख से 13 तारीख तक सारे कर्नाटक में एहतजाज कर रहे हैं, अवाम को जगा रहे हैं, उनके हक हुकूक को समझा रहे हैं, सुना रहे हैं, उन्हें आवाज दे रहे हैं, एक पुकार दे रहे हैं, एक लहर बनकर आप निकलो, एक सैलाब बनकर निकलो और इन करप्ट राजनीतियों को, करप्ट लोग जो लीडर्स बनकर बैठे हैं, जो विधानसभा में बैठकर आप लोगों की परेशानियों को हल करे बिना अपने जेबों को, अपने खानदानों को भरो, इंप्रूव करे, उनके खिलाफ ये लहर, ये सैलाब जो है जाकर उन्हें डुबाना चाहिए और आइंदा आने वाले इंतखाबात में उन्हें मुंहतोड़ जवाब देना चाहिए। टू बी रिजर्वेशन जो हमारा हक है, हमारे बच्चों का मुस्तकबिल है, हमारे नौजवान जो तालीम याफ्ता है, तालीम हासिल कर जो बेरोजगार है, उनकी रोजी का हक है टू बी रिजर्वेशन। गवर्नमेंट के जो नुमाइंदे बने, जो गवर्नमेंट के जो गवर्नमेंट जॉब्स में रिजर्वेशन है, अगर हमारे नौजवानों को ये काम नहीं मिलेंगे तो वो बेरोजगार रहेंगे ना, है कि नहीं? फिर क्या फायदा पड़कर इनके माँ बाप खर्च कर भीख मांगकर जो है पैसा जमा कर इनकी फीस भरते हैं, लेकिन वो तालीम हासिल करने के बाद उन्हें नौकरियां नहीं मिलती, सिर्फ इसलिए कि उन्हें जो हक मिलना है, जो रिजर्वेशन मिले हैं, जो गवर्नमेंट से बेनिफिट्स मिले हैं, उसे छीन लिया जाता है। तो भाई और दोस्तों, ये 5 साल में एक बार आकर अपने जादू का चमत्कार दिखाकर अपने बातों से आपको पहला पूछना कर, जो गवर्नमेंट आकर, जो कांग्रेस गवर्नमेंट आकर, जो बीजेपी आरएसएस का डर दिखाकर जो आपको वोट लेकर जाती है, उन्हें मुंह तोड़ जवाब देना है। हमें किसी से डरने और घबराने की जरूरत नहीं है। बीजेपी और आरएसएस हमसे घबराती है, एसडीपीआई से घबराती है, आपसे घबराती है, उनसे घबराने की जरूरत नहीं है। अगर आप एसडीपीआई को वोट देकर चुनेंगे, अपने नुमाइंदे बनाएंगे, तो आपकी भरपूर खिदमत करने के लिए एसडीपीआई तैयार है। अरे क्या क्या नहीं किया एसडीपीआई ने, कोरोना के टाइम क्या क्या नहीं किया, अपनी जान की बाजी लगाकर आपकी खिदमत की। अगर तूफान आता है, सैलाब आता है, तो एसडीपीआई के लोग उस तूफान में बहकर अपनी जानें गंवाकर आपकी हिफाजत करते हैं। अगर कोई बीमार पड़ता है, उसे हॉस्पिटल पहुंच जाते हैं। अगर किसी को खून की जरूरत होती है, तो एसडीपीआई वाले खून पहुंच जाते हैं। अगर किसी की बिल कम करवानी है, तो एसडीपीआई कम कराती है। अगर किसी का मुर्दा, किसी की लाश दफनानी है, तो एसडीपीआई को चाहिए। अरे सबको, हर चीज के लिए एसडीपीआई चाहिए। और जब इलेक्शन आता है, तो कहा जाता है कि बीजेपी को रोकने के लिए कांग्रेस को लाना चाहिए। अरे कांग्रेस में वो दमखम, वो ईमानदारी, वो जिम्मेदारी, वो खिदमत गुजार होना वो नहीं है, वो धोखेबाज है, फरेबी है। अरे एसडीपीआई को पहचानिए, एसडीपीआई की खिदमतों को पहचानिए, एसडीपीआई की कुर्बानियों को पहचानिए। ये जो लोग यहाँ पर बैठे हैं, इन्हें अपने बच्चों को, बीवियों को, अपने काम धंधों को छोड़कर आपकी खिदमत करते हैं। क्या यही सिला दे रही है हमें? अरे भाइयों दोस्तों, मैसूर की आवाम हो और जो इन माध्यमों से जो भी मैं जो बयान कर रहा हूँ, समझ रहे हैं, ये समझिए कांग्रेस इस मुल्क का मुस्तकबिल नहीं है।
एसडीपीआई एक अल्टरनेटिव पॉलिटिकल पार्टी है। एसडीपीआई की खिदमतों को पहचान कर अगर आप नुमाइंदगी लाएंगे तो 2B कांतराज कमीशन और जो गुंडो मिश्रा रिपोर्ट है और अलग अलग रिपोर्ट जो 30-40 साल से आ रहे हैं, इसमें कहा जा रहा है कि मुसलमानों की हालत दलितों से बदतर है, उसे जाहिर करेंगे। और जो सिर्फ मुसलमान नहीं, हिंदुस्तान के हर कौम, ट्राइबल, आदिवासी हो, पिछड़े तबके के हो, एससी हो, एसटी हो, जो भी हो, उनके हक हुकूक को दिलाने एसडीपीआई भरपूर जद्दोजहद करेगी, लड़ाई करेगी, ये याद रखिए। भाइयों दोस्तों, आज का ये तहरीक, ये जो एहतजाज है यहाँ पर शुरू हुआ है, लेकिन खत्म जब तक नहीं होना चाहिए जब तक आपको कांतराज कमीशन और 2B के जो भी रिपोर्ट्स को जो है स्वीकार करकर उसे लागू करना है। और 2B रिजर्वेशन में जो 4% से 8% का डिमांड हमारा है, जब तक ये एहतजाज चलना चाहिए। ये जिम्मेदारी सिर्फ एसडीपीआई की नहीं है, ये आम आवाम की भी है। जो भी यहाँ पर सुन रहे हैं, गाड़ियों में जा रहे हैं और अपने घरों में बैठकर ये वीडियो में सुन रहे हैं, लाइव सुन रहे हैं, ये सुनकर खामोश रहने का वक्त नहीं है। ये जो हम मेहनत कर रहे हैं, चिलचिलाती धूप में आपके लिए आवाज उठा रहे हैं, पुकार रहे हैं, चिल्ला रहे हैं, इसका एहतराम कीजिए। आप भी अपने घरों में बैठकर, अपने एसी के कमरे में बैठकर भी इस जद्दोजहद को आगे ले जा सकते हैं। आज सोशल मीडिया इतना ताकतवर है, इतना पावरफुल है, आप लोग बिचाकर अपने दोस्त अहबाब को कहिए और आम आवाम में ये जो सुन रही है, अपने दोस्त अहबाब को कहिए कि इन वीडियोस को, इन एहतजाज को, ये हमारी मांग को, ये हमारी पुकार को आप सारी हिंदुस्तान की आवाम तक पहुंचाएंगे, कोने कोने तक इस आवाज को पहुंचाएंगे। और जब तक ये हमें हमारा हक नहीं मिलेगा, हमारी लड़ाई जारी रहेगी। हम आपसे गुजारिश करते हैं, ये लड़ाई ये सबकी है, हिंदुस्तानियों की है, भारतीयों की है। अगर आप एक अच्छा मुस्तकबिल चाहते हैं, आपकी दौलत कोई कैपिटलिस्ट टाटा बिरला या अंबानी के जेबों में ना जाए, या विजय मल्ल्या या राहुल चौधरी, ललित मोदी जैसे भगोड़ों के पास ना जाए। अगर आप ये चाहते हैं तो आप इस जद्दोजहद में शामिल होइए और एसडीपी का साथ दीजिए। और उम्मीद करता हूँ जो भी यहाँ पर है, जो भी यहाँ पर मुखातिब हो रहे हैं, ये इस आवाज को यहाँ पर बुझने नहीं देंगे। ये आज ये चिराग सिलगाया है, ये जलता रहना चाहिए। ये शम्मा, ये मशाल, ये आगे ले जाना चाहिए। ले जाएंगे ना भाई, इंशाअल्लाह ले जाएंगे ना मेरी माँ और बहनों। आपके गोदों में जो बच्चे हैं, या इनकी लड़ाई है। आपके जो घरों में जो बुजुर्ग हैं, या इनकी लड़ाई है। मैं ये कहकर फिर से एक बार आवाज देकर आप सबको भी और सारी आवाम को आवाज देकर मेरी बात खत्म कर रहा हूँ। जय हिंद, जय एसडीपीआई। इंकलाब जिंदाबाद, 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 जिंदाबाद। Salati Marustapisi 8% ABC Muslimara 2B ni Salati Marustapisi 8% ABC ಕಾಂತರಾಜ ಆಯೋಗ ವರದಿ ಸ್ವೀಕರಿಸಿ ಬಹಿರಂಗಗೊಳಿಸಲು ತಡೆ ಏನು? ಬಹಿರಂಗಗೊಳಿಸಲು ತಡೆ ಏನು? ಸಿದ್ದರಾಮಯ್ಯರವರೇ ಮುಸ್ಲಿಮರ ಓಟು ಬೇಕು, ಗೆದ್ದ ಮೇಲೆ ನೆನಪಿಲ್ಲವೇ? ಜಿಲ್ಲಾ ಸಮಿತಿ ವತಿಯಿಂದ ಹಮ್ಮಿಕೊಂಡಂಥ ಈ ಧರಣಿ ಸತ್ಯಾಗ್ರಹದ ಉದ್ದೇಶ ಏನಂತಂದರೆ, ಏನು ಕಳೆದ 2014ರಲ್ಲಿ ಕರ್ನಾಟಕ ಸರ್ಕಾರ ಕಾಂತರಾಜ್ ಆಯೋಗವನ್ನು ನೇಮಿಸಿ ರಾಜ್ಯದ ಜನರ ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ಅರಿಯಲಿಕ್ಕೆ ಒಂದು ಕಮಿಷನನ್ನು ನೇಮಕ ಮಾಡಲಾಗಿದೆ. ಆ ಕಮಿಷನ್ 2018ರಲ್ಲಿ ರಿಪೋರ್ಟ್ ರೆಡಿ ಆದರೂ ಕೂಡ ಆಗಿನ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅದನ್ನು ವರದಿಯನ್ನು ಸ್ವೀಕರಿಸಲಿಲ್ಲ. ಆನಂತರ ಬಂದಂಥ ಎರಡು ಸರ್ಕಾರ, ಕುಮಾರಸ್ವಾಮಿ ಸರ್ಕಾರ, ಅನಂತರ ಬಸವರಾಜ ಬೊಮ್ಮಾಯಿ ಸರ್ಕಾರ ಕೂಡ ಆ ವರದಿಯನ್ನು ಸ್ವೀಕರಿಸಿಲ್ಲ. ಹಾಗಾಗಿ ಈಗ ಕಾಂತರಾಜ್ ವರದಿಯನ್ನು ಅದು ರೆಡಿ ಇದೆ. ಈಗಾಗಲೇ ಹಿಂದುಳಿದ ಆಯೋಗದ ಚೇರ್ಮನ್ ಆದಂಥ ಜಯಪ್ರಕಾಶ್ ಹೆಗಡೆ ಅವರು ಅದು ವರದಿ ರೆಡಿ ಇದೆ ಅಂತ ಹೇಳಿದರೆ ಅದನ್ನು ಸ್ವೀಕರಿಸಬೇಕು ಮತ್ತು ಅದನ್ನು ಸಾರ್ವಜನಿಕಗೊಳಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ. ಅದರೊಂದಿಗೆ ಏನು
BJP ಸರ್ಕಾರ ಇದ್ದಾಗ ಮುಸ್ಲಿಮರಿಗಿದ್ದ 2B ಮೀಸಲಾತಿಯನ್ನು ಕಿತ್ತುಕೊಂಡು ಒಂದು ಐತಿಹಾಸಿಕ ಅನ್ಯಾಯ ಮಾಡಿದೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅದನ್ನು ವಿರೋಧ ಮಾಡಿತ್ತು. ಕಾಂಗ್ರೆಸ್ನ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಈಗ ಏನು ಉಪಮುಖ್ಯಮಂತ್ರಿ ಆಗಿದ್ದಂಥ DK ಶಿವಕುಮಾರ್ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಾವು ಅದೇ ದಿನ ದ ಸೇಮ್ ಡೇ ನಾವು 2B ಮೀಸಲಾತಿಯನ್ನು ಪುನರ್ಸ್ಥಾಪನೆ ಮಾಡ್ತೀವಿ ಅಂತೇಳಿ ವಾಗ್ದಾನ ಏನು ಮಾಡಿದ್ರು. ಸರ್ಕಾರ ಬಂದು 4 ತಿಂಗಳಾಯಿತು. ಈಗ 2Bಯನ್ನು ಪುನರ್ಸ್ಥಾಪನೆ ಮಾಡಲಿಕ್ಕೆ ಯಾವುದೇ ಏನು ಸಂಪುಟ ಸಭೆ 10 ರಿಂದ 12 ಸಂಪುಟ ಸಭೆ ನಡೆಯಿತು. ಯಾವುದೇ ಸಂಪುಟ ಸಭೆಯಲ್ಲೂ ಕೂಡ ಈ ವಿಚಾರ ಅಜೆಂಡಾ ಬರಲಿಲ್ಲ ಅನ್ನೋ ಕಾರಣಕ್ಕೆ ನಾವು 4 ತಿಂಗಳು ಅವಕಾಶ ಕೊಟ್ವಿ. ಯಾಕಂದರೆ ಒಂದು ಸರ್ಕಾರ ಬಂದಾಗ ಅದಕ್ಕೆ ಸಮಯ ಬೇಕಾಗ್ತದೆ. ಆ ಕಾರಣಕ್ಕೆ 4 ತಿಂಗಳ ಅವಕಾಶ ಕೊಟ್ಟು 4 ತಿಂಗಳಾದರೂ ಕೂಡ ಈ ಒಂದು 2 ವಿಚಾರಗಳೇನಿದೆ, ಕಾಂತರಾಜ್ ಆಯೋಗದ ವರದಿ ಮತ್ತು 2B ಮೀಸಲಾತಿ ಪುನರ್ಸ್ಥಾಪನೆ ಮಾಡದೇ ಹೋದ ಕಾರಣಕ್ಕೆ ನಾವು ನಮ್ಮ ಹೋರಾಟಗಾರರು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಿದ್ವಿ. ಏನಂತಂದರೆ ಈಗಾಗಲೇ ಅವರು ಘೋಷಣೆ ಮಾಡಿದ್ದಾರೆ, ನವೆಂಬರ್ ತಿಂಗಳಲ್ಲಿ ಮಾಡ್ತೀವಿ, ನಾವು ಕೊಟ್ಟರೆ ಸ್ವೀಕಾರ ಮಾಡ್ತೀವಿ ಅಂತ. ಇಂತಹ ಮಾತುಗಳು ಅದು ನಿಮಗೆ ಶೋಭೆ ತರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಹಿಂದುಳಿದ ವರ್ಗದ ಶಾಶ್ವತ ಆಯೋಗದ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಹೆಗಡೆ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ವರದಿ ರೆಡಿ ಇದೆ, ಇವತ್ತು ಕೇಳಿದರೆ ನಾವು ಇವತ್ತು ಕೊಡಲಿಕ್ಕೆ ತಯಾರಿದ್ದೇವೆ ಅಂತೇಳಿ. ಹಾಗಾಗಿ ಆ ವರದಿಯನ್ನು ಸ್ವೀಕರಿಸಬೇಕು ಮತ್ತು ಸಾರ್ವಜನಿಕಗೊಳಿಸಬೇಕು. 2B ಮೀಸಲಾತಿಯನ್ನು ಪುನಃಸ್ಥಾಪನೆ ಮಾಡಿ 8% ಏರಿಸಬೇಕು. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಾಗಲಿ ಭಾರತದಲ್ಲಾಗಲಿ ಬಂದ ಎಲ್ಲ ಆಯೋಗಗಳು ಕೂಡ ಮುಸ್ಲಿಮರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದರಂತ ವರದಿ ಕೊಟ್ಟಿದೆ. ಆ ಎಲ್ಲ ವರದಿಗಳ ಆಧಾರದ ಮೇಲೆ ಮುಸಲ್ಮಾನರಿಗೆ 8% ಮೀಸಲಾತಿಯನ್ನು ಕೊಡಬೇಕು. ಅದನ್ನೇ ರಂಗನಾಥ್ ಮಿಶ್ರಾ ಹೇಳಿದ್ದು ಹೇಳಿ ನಾವು ಈ ಒಂದು ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇವೆ. ನೋಡಿ, ಕಾಂಗ್ರೆಸ್ ಅನ್ನೋದು ಒಂದು ರಾಜಕೀಯ ಪಕ್ಷ, ನಮ್ಮದು ಒಂದು ರಾಜಕೀಯ ಪಕ್ಷ. ಸರ್ಕಾರ ಯಾವುದೇ ಬರಲಿ, ನಾವು ಸರ್ಕಾರ ಮಾಡುವ ಒಳ್ಳೆಯ ಕಾರ್ಯಗಳಿಗೆ ನಾವು ಅವರಿಗೆ ಬೆಂಬಲವನ್ನು ಕೊಡ್ತೇವೆ. ಅವರ ಜನವಿರೋಧಿ ನೀತಿಗಳು ಯಾರೇ ಮಾಡಿರಲಿ ಅದನ್ನು ನಾವು ವಿರೋಧಿಸ್ತೇವೆ. ಜನವಿರೋಧಿ ಸರ್ಕಾರದ ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ಯಾರೆಲ್ಲ ಜನವಿರೋಧಿಯಾಗಿ ಕೆಲಸ ಮಾಡ್ತಾರೆ ಆ ವಿಷಯಗಳನ್ನು ನಾವು ಒಂದು ವಿರೋಧ ಪಕ್ಷವಾಗಿ ಅದನ್ನು ಸಾರ್ವಜನಿಕಗೊಳಿಸ್ತೇವೆ. ಬಹಿರಂಗವಾಗಿ ನಾವು ಪ್ರಶ್ನೆ ಮಾಡ್ತೇವೆ. ಅಬ್ದುಲ್ ಮಜೀದ್, ಸ್ಟೇಟ್ ಪ್ರೆಸಿಡೆಂಟ್, SDPI. ಎಂದು ಮಾತು ಕೊಟ್ಟ ಸಿದ್ದರಾಮಯ್ಯರವರಿಗೆ ಧಿಕ್ಕಾರ, ಧಿಕ್ಕಾರ. 2B ಮೀಸಲಾತಿ ಮರುಸ್ಥಾಪಿಸಿ. 2B ಮೀಸಲಾತಿ ಮರುಸ್ಥಾಪಿಸಿ. 2B ವರದಿ ಜಾರಿಯಾಗಲಿ. 2B ಮೀಸಲಾತಿ ಜಾರಿಯಾಗಲಿ. ಬಿಡುಗಡೆಯಾಗಲಿ. 2B ಮೀಸಲಾತಿ ಮರುಸ್ಥಾಪಿಸಲಿ. ಅವಕಾಶವನ್ನು ಮಾನ್ಯ ಸಿದ್ದರಾಮಯ್ಯನವರು ಕೈ ಚೆಲ್ಲಿದ್ರು. ಈಗಲಾದರೂ ಅವರು ಹೇಳ್ತಾ ಇದ್ದಾರೆ, ನಾವು ಸ್ವೀಕಾರ ಮಾಡ್ತೇವೆ. ಹಿಂದುಳಿದ ವರ್ಗದ ಆಯೋಗದವರು ಕೊಟ್ಟರೆ ಸ್ವೀಕಾರ ಮಾಡ್ತೇವೆ ಅಂತ. ಈಗಾಗಲೇ ಈಗಿನ ಆಯೋಗದ ಅಧ್ಯಕ್ಷರಾದ ಜಯಪ್ರಕಾಶ್ ಹೆಗಡೆ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರೆ, ನಮ್ಮ ವರದಿ ರೆಡಿ ಇದೆ, ಇವತ್ತು ಕೇಳಿದರೆ ಇವತ್ತು ಕೊಡ್ತೀವಿ. ಅದಕ್ಕೆ ಡಿಲೇ ಮಾಡೋದು ಯಾಕೆ? ತಕ್ಷಣ ಅದನ್ನು ಸ್ವೀಕಾರ ಮಾಡಿ ಅದನ್ನು ಸಾರ್ವಜನಿಕಗೊಳಿಸಬೇಕು ಅಂತ ಕೇಳ್ಕೊಳ್ತೇವೆ. 2ನೇ ಬೇಡಿಕೆ, BJP ಸರ್ಕಾರ ಕಳೆದ ಬಾರಿ ಮುಸಲ್ಮಾನರಿಗೆ ಇದ್ದಂಥ 2B ರಿಸರ್ವೇಷನ್ 4% ಏನಿತ್ತು, 30 ವರ್ಷದಿಂದ ಇದ್ದಂಥ ರಿಸರ್ವೇಷನ್ ಮುಸ್ಲಿಂ ದ್ವೇಷಕ್ಕಾಗಿ ಅವರು ಅದನ್ನು ಕಿತ್ತಾಕಿದ್ರು. ಅದರ ನಂತರ ಈಗ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ವಾಗ್ದಾನ ಮಾಡಿತ್ತು, ನಾವು ಸರ್ಕಾರ ಅಧಿಕಾರಕ್ಕೆ ಬಂದರೆ ಅದೇ ದಿವಸ ನಾವು 2Bಯನ್ನು ಪುನರ್ಸ್ಥಾಪನೆ ಮಾಡ್ತೀವಿ ಅಂತ. ಸರ್ಕಾರ ಬಂದು 4 ತಿಂಗಳಾಯಿತು. ಯಾವುದೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಅಜೆಂಡಾ ಚರ್ಚೆ ಆಗಲಿಲ್ಲ. ನೀವು ಅಲ್ಪಸಂಖ್ಯಾತರ ಮತಗಳು, ದಲಿತ ಮತ, ಹಿಂದುಳಿದವರ ಮತ ಬೇಕು, ಇವರು ಅಧಿಕಾರಕ್ಕೆ ಬಂದಾಗ ಅದನ್ನು ಮರೆತು ಬಿಡ್ತಾರೆ. ಹಾಗಾಗಿ ನಾವು ಸರ್ಕಾರಕ್ಕೆ ಆಗ್ರಹ ಪಡಿಸೋದು, ಏನು 2B ಮೀಸಲಾತಿಯನ್ನು ಪುನಃಸ್ಥಾಪನೆ ಮಾಡಿ ಏನು 4% ಇತ್ತೋ ಅದನ್ನು 8% ಏರಿಸುವುದರೊಂದಿಗೆ ನಿಮ್ಮ ಸಾಮಾಜಿಕ ಬದ್ಧತೆಯನ್ನು ನೀವು ಸಾರ್ವಜನಿಕವಾಗಿ ಅದನ್ನು ತೋರಿಸಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಆಗ್ರಹಿಸ್ತೇವೆ. SDPI ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮೊನ್ನೆ 9ನೇ ತಾರೀಕಿಗೆ ಪ್ರಾರಂಭ ಆಗಿದೆ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಹೋರಾಟವನ್ನು, ಧರಣಿಯನ್ನು ಮತ್ತು ಬೇರೆ ಬೇರೆ ಆದಂಥ ಜಾಗೃತಿ ಸಮಾವೇಶವನ್ನು ನಾವು ಮಾಡ್ತಾ ಇದ್ದೇವೆ. ಈ ಸಾರ್ವಜನಿಕರು ಕೂಡ ಇನ್ನು ಮುಂದೆ ನಿರಂತರವಾಗಿ ಎಲ್ಲಿವರೆಗೆ 2B ಮೀಸಲಾತಿ ಪುನಃಸ್ಥಾಪನೆ ಮಾಡಿ ಅದು 8% ಏರಿಸುವುದಿಲ್ವೋ
ನಿರಂತರ ಹೋರಾಟವನ್ನು ಮಾಡಬೇಕು. ಈ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಅಂತೇಳಿ ಕೇಳ್ತೀನಿ. ಉಭಯ ಸರ್ಕಾರ ಚುನಾವಣೆ ಉದ್ದೇಶದಿಂದ 2B ಕ್ಯಾನ್ಸಲ್ ಮಾಡಿತ್ತು. ಅವರಿಗೆ ಜನರು ಸರಿಯಾದ ಪಾಠವನ್ನು ಕಲಿಸಿದ್ದಾರೆ ಅಂತ ಅನಿಸ್ತದ ಸರ್ ನಿಮಗೆ? ನಾನು ಆವತ್ತು ಏನು 2B ಮೀಸಲಾತಿಯನ್ನು ರದ್ದುಗೊಳಿಸಿದ್ರು ಅವತ್ತು ಕೂಡ SDPI ಎಲ್ಲ ಕಡೆ ಪ್ರತಿಭಟನೆ ಹಾಕಿಕೊಂಡಿತ್ತು. ಇದೇ ಮೈಸೂರಿನಲ್ಲಿ ಚರ್ಚ್ ಸರ್ಕಲ್ನಲ್ಲಿ ಪ್ರತಿಭಟನೆ ಹಾಕಿಕೊಂಡಾಗ ನಾನು ಒಂದು ಮಾತು ಹೇಳಿದ್ದೆ, ಯಾವ ರೀತಿ ನೀವು 2B ಮೀಸಲಾತಿಯನ್ನು ಕಿತ್ತು ಬಿಸಾಕಿದ್ರಿ ಅಂತ ಅಹಂಕಾರದಿಂದ ನಿಮ್ಮ ಅಮಿತ್ ಶಾ ಹೇಳ್ತಾರೋ ಅದೇ ರೀತಿ ಕರ್ನಾಟಕದ ಜನತೆ ಈ ಐತಿಹಾಸಿಕ ದ್ರೋಹ ಏನು ಮಾಡಿದ್ರೋ ನಿಮ್ಮನ್ನು ಕೂಡ ಕಿತ್ತು ಬಿಸಾಕ್ತದೆ ಅಂತ ನಾವು ಏನು ಹೇಳಿದ್ವೋ ಇವತ್ತು ಕರ್ನಾಟಕದ ಜನತೆ ಅವ್ರನ್ನ ಕಿತ್ತು ಬಿಸಾಕಿದ್ದಾರೆ, ಮೂಲೆ ಗುಂಪು ಮಾಡಿದ್ದಾರೆ. ಎಲ್ಲಿಯವರೆಗೆ ಅಂತಂದರೆ 4 ತಿಂಗಳಾದರೂ ಕೂಡ ಒಂದು ವಿರೋಧ ಪಕ್ಷದ ನಾಯಕನನ್ನು ಕೂಡ ಆಯ್ಕೆ ಮಾಡಲಾರದಂಥ ಅಂಥ ಒಂದು ಸ್ಥಿತಿ ಏನು ತಪ್ಪಿದೆ ಅಂತಂದರೆ ಅದು ಈ ಐತಿಹಾಸಕ್ಕೆ ದ್ರೋಹಕ್ಕೆ ಜನರು ಕಲಿಸಿದ ಪಾಠ. ಇದು ಕೇಂದ್ರದಲ್ಲೂ ಕೂಡ ಖಂಡಿತವಾಗ್ಲೂ ಕೇಂದ್ರದಲ್ಲೂ ಕೂಡ ಜನತೆ ತಕ್ಕ ಪಾಠ ಈ BJP ಸರ್ಕಾರಕ್ಕೆ ಕಲಿಸ್ತಾರೆ. ಸರ್, SDPIನ ರಾಜ್ಯಾಧ್ಯಕ್ಷರಾಗಿದ್ದರೆ ತಾವು ಈ ಹೋರಾಟ ಈಗ ಸ್ಟಾರ್ಟ್ ಆಗಿದೆ ತಮ್ಮದು. ಇನ್ನು ಮುಂದೆ ಉಗ್ರವಾದ ಹೋರಾಟ ಸರ್ಕಾರ ಕೇಳದಲ್ಲೇ ಇದ್ರೆ, ಸರ್ಕಾರ ಮಾಡದಲ್ಲೇ ಇದ್ರೆ ಉಗ್ರವಾದ ಹೋರಾಟ ಮಾಡಲಿಕ್ಕೆ ತಾವು ಏನಾದರೂ? ಖಂಡಿತವಾಗ್ಲೂ ಕೂಡ ನಾವು ಈ ಹೋರಾಟವನ್ನು ಎಲ್ಲಿಯವರೆಗೆ ನಮ್ಮ ಬೇಡಿಕೆ ಈಡೇರಿಸಲು ಅದನ್ನು ಮುಂದುವರಿಸ್ತೇವೆ. ಮುಂದಿನ ಭಾಗ ಈ ಹೋರಾಟದ ನಂತರ ಮುಂದಿನ ಭಾಗ ಏನು ಅಂತಂದರೆ ಎಲ್ಲ MLAಗಳ ಮಿನಿಸ್ಟ್ರಿಗಳ ಅವರ ಮನೆ ಮುಂದೆ ನಾವು ಪ್ರತಿಭಟನೆ ಮಾಡ್ತೇವೆ. ಯಾಕಂದರೆ ಅವರು ಒತ್ತಡ ತರಬೇಕು ಅನ್ನುವಂಥ ಕಾರಣ. ಎಲ್ಲಿಯವರೆಗೆ ಇದು ಜಾರಿಯಾಗೋದಿಲ್ಲವೋ ಅಲ್ಲಿಯವರೆಗೂ ಕೂಡ ನಾವು ವಿವಿಧ ಸರ್, ಇವತ್ತಿನ ಪ್ರತಿಭಟನೆ ಬಗ್ಗೆ ಯಾವುದಾದ್ರೂ ಮೆಮೊರಂಡಮ್, ಯಾವುದೋ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀರಾ ತಾವು? ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಏನು ಮೈಸೂರಿನ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಮನವಿ ಪತ್ರವನ್ನು ಸಲ್ಲಿಸ್ತೇವೆ, ನಮ್ಮ ಬೇಡಿಕೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅವರು ಅದು ಸಕಾಲದಲ್ಲಿ ಅದನ್ನು ಈಡೇರಿಸ್ತೇವೆ ಹೋದರೆ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತಾ ಹೋಗ್ತೀವಿ. ಥ್ಯಾಂಕ್ ಯು. ಸಿದ್ದರಾಮಯ್ಯ ಅವರ ಮುಸ್ಲಿಮರ ಓಟ್ ಬೇಕು, ಎದ್ದ ಮೇಲೆ ನೆನಪಿಲ್ವೇ, ಅಂತರಾಜ ಆಯೋಗ ವರದಿ ಸ್ವೀಕರಿಸಿ ಹಾಗೂ ಎಲ್ಲ ಪದಾಧಿಕಾರಿ ಮಿತ್ರರೇ, ಸಾರ್ವಜನಿಕ ಬಂಧುಗಳೇ, ಈ ದಿನ ಕಾಂತರಾಜ್ ಆಯೋಗ ಜನಸಂಖ್ಯೆ ಆಧಾರಿತವಾಗಿ ಯಾವ್ಯಾವ ಜನಾಂಗ ಎಷ್ಟೆಷ್ಟಿದೆ ಅಂತೇಳಿ ಅವ್ರನ್ನ ಜನಗಣತಿ ಮಾಡೋದ್ರ ಮುಖಾಂತರ ಅವರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಯನ್ನು ನಾವು ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಏನು ಈ ಶೋಷಿತ ಸಮಾಜಗಳಿದ್ದಾವೆ, ಅಹಿಂದ ವರ್ಗಗಳಿದ್ದಾವೆ, ಅವರಿಗೆ ಅನುಕೂಲವನ್ನು ಮಾಡ್ತೀವಿ ಅಂತ ಹೇಳಿ ಇದು ನಮ್ಮ ಈ ಪ್ರಸ್ತುತ ರಾಜ್ಯ ಸರ್ಕಾರ ಬಹಳ ಹಿಂದೆನೆ ಈ ಆಯೋಗ ನೇಮಕ ಮಾಡಿದಾಗ ಹೇಳ್ತಾರೆ. ಅಂದ್ರೆ 2014 ಸಂದರ್ಭದಲ್ಲೇ ಈ ಮಾತನ್ನು ಹೇಳ್ತಾರೆ. ಆದ್ರೆ ಈಗ ಆಯೋಗ ಪೂರ್ತಿ ಅದರ ವರದಿಯನ್ನ ಸಿದ್ಧಪಡಿಸಿದೆ. ಈಗ ಯಾರು ಬಿಜೆಪಿಯಿಂದ ನೇಮಕಗೊಂಡಿದ್ದಂತ ಆಯೋಗದ ಅಧ್ಯಕ್ಷರು, ಆಯೋಗದ ವರದಿ ರೆಡಿ ಇದೆ, ಅದನ್ನ ಸ್ವೀಕರಿಸಿದ ಸರ್ಕಾರ ನಾವು ಕೊಡ್ಲಿಕ್ಕೆ ಅದನ್ನ ಸಲ್ಲಿಸಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳುವಾಗಲೂ ಸರ್ಕಾರ ಇದನ್ನ ಸ್ವೀಕರಿಸಲಿಕ್ಕೆ ಹಿಂದೂ ಮುಂದೆ ನೋಡ್ತಾ ಇದೆ. ಯಾಕೆ ಅಂದ್ರೆ ಎಲ್ಲ ಆಳುವ ವರ್ಗದ ಹಾಗೆ ಪ್ರಸ್ತುತ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರವೂ ಸಹ ಜನರನ್ನ ಕೇವಲ ಓಟಾಗಿ ನೋಡ್ತಾ ಇದೆಯಾ, ಓಟ್ಗಾಗಿ ಮಾತ್ರ ಈ ಎಲ್ಲ ಷಡ್ಯಂತ್ರಗಳನ್ನ ರೂಪಿಸ್ತಾ ಇದೆಯಾ? ನಾವು ಇನ್ನು ಮುಂದೆ ಜಾಗೃತರಾಗ್ತೀವಿ, ಎಲ್ಲ ಶೋಷಿತ ಸಮಾಜಗಳು ಒಟ್ಟಾಗ್ತೀವಿ, ಎಲ್ಲ ಧಾರ್ಮಿಕ ಅಲ್ಪಸಂಖ್ಯಾತರು, ಎಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ, ಒಟ್ಟಾರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಎಲ್ಲ ಸಮೂಹಗಳು ನಿಮ್ಮೆಲ್ಲರ ಷಡ್ಯಂತ್ರವನ್ನ, ಕುತಂತ್ರವನ್ನ ಗಮನಿಸ್ತಾ ಇದ್ದೀವಿ. ನೀವು ಹೇಳೋದೊಂದು ಮಾಡೋದೊಂದು ಮಾಡಿದ್ರೆ ನಾವು ಇನ್ನು ಮುಂದೆ ಸಹಿಸಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡ್ಲಿಕ್ಕಾಗಿ ಇವತ್ತಿನ ಒಂದು ಈ ಸಾಂಕೇತಿಕ ಪ್ರತಿಭಟನೆ ನಡೀತಾ ಇದೆ ಅನ್ನೋದನ್ನ ಸರ್ಕಾರಗಳು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಬಂಧುಗಳೇ, ಇವತ್ತೇನು ಈ 2B ಮೀಸಲಾತಿಯನ್ನ ಈ ಮನುವಾದಿ ಸರ್ಕಾರ ವಜಾ ಮಾಡಿದಾಗ ಬಹಳ ದೊಡ್ಡ ವೀರಾವೇಶದ ಮಾತನಾಡಿದಂಥವರು ಅವರೇ ಅಧಿಕಾರಕ್ಕೆ ಬಂದಾಗ ಮಾತೇ ಆಗ್ತಿಲ್ಲ, ಏನೋ ಒಂದು ರೀತಿಯ ಡ್ರ್ಯಾಗ್ ಮಾಡ್ತಾ ಮುಂದಕ್ಕೆ ತರ್ಕ ಹೋಗುವಂತ ಷಡ್ಯಂತ್ರ ರೂಪಿಸ್ತಿರುವಂಥದ್ದು, ಮತ್ತೆ ಏನೋ ಒಂದು ರೀತಿಯ ಜಾಣ ಕಿವುಡನ್ನ ಪ್ರದರ್ಶಿಸ್ತಾ ಇರ್ತಕ್ಕಂಥದ್ದು, ಇದು ತಪ್ಪಾಗುತ್ತೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ನೀವೇ ಹೇಳ್ತೀರಿ, ನಾನು ದಲಿತರ ನಾಯಕ ಅಂತೀರಿ, ನಾನು ಅಹಿಂದ ವರ್ಗದ ನಾಯಕ ಅಂತೀರಿ, ನಾನು ಮುಸ್ಲಿಂ ಮುಖಂಡ ಅಂತೀರಿ, ಎಲ್ಲ ನೀವೇ ಹೇಳಿರೋದು. ನೀವು ಎಲ್ಲ ವರ್ಗಗಳಿಗೂ ನ್ಯಾಯ ಕೊಡುವಂತ
ಒಂದು ದಿಟ್ಟತನವನ್ನು ಸಹ ತಾವು ತೋರಿಸಬೇಕು. ತೋರಿಸುವಂತ ಹೊಣೆಗಾರಿಕೆ ಜವಾಬ್ದಾರಿ ನಿಮ್ಮ ಮೇಲಿದೆ. ಇವತ್ತೇನು ಷಡ್ಯಂತ್ರ ರೂಪಿಸಿರ್ತಕ್ಕಂಥ ಮನುವಾದಿಗಳು ಈಗಾಗಲೇ ಮೂಲೆ ಗುಂಪು ಆಗ್ತಾ ಇದ್ದಾರೆ. ಕರ್ನಾಟಕದಿಂದ ಅವ್ರನ್ನ ಜನರು ಹೊರಟಿದ್ದಾರೆ. ಇನ್ನು ರಾಷ್ಟ್ರವ್ಯಾಪಿ ಇವತ್ತು ಅವ್ರ ವಿರುದ್ಧ ದೊಡ್ಡ ಜನಾಂದೋಲನ ಪ್ರಾರಂಭವಾಗಿದೆ. ಇವತ್ತೆಲ್ಲ ವಿರೋಧ ಪಕ್ಷಗಳು ಒಟ್ಟಾಗ್ತಿದ್ದಾರೆ. ನೀವು ವಿರೋಧ ಪಕ್ಷಗಳು ಒಟ್ಟಾಗ್ತಿರ್ತಕ್ಕಂಥದ್ದು ಕೇವಲ ಓಟ್ಗಾಗಿ ಒಟ್ಟಾದ್ರೆ ನಿಮ್ಮ ಅವನತಿ ಇಷ್ಟು ದಿನದವರೆಗಾಗಿ ಬಿಜೆಪಿಗೆ ಬರ್ಕೊಟ್ಬಿಟ್ಟಿದ್ರು ನಿಮ್ಮ ಅಸ್ತಿತ್ವನಾಗಿ ಪುನಃ ಹಾಕಿ ಆಗೋಗ್ಬಿಡ್ತೀರಿ. ನೀವೆಲ್ಲ ವಿರೋಧ ಪಕ್ಷಗಳು ನಿಜವಾಗಿಯೂ ಜನತೆಯಲ್ಲಿ ಬದ್ಧತೆಯನ್ನು ತೋರಿಸಬೇಕು. ನಿಜವಾಗಿಯೂ ಜನತೆಯ ಆಶಯಕ್ಕೆ ಪೂರಕವಾಗಿರಬೇಕು. ಆಗ ನಿಮ್ಮ ಏನು ಇಂಡಿಯಾ ಅಂತ ಏನ್ ಮಾಡ್ಕೊಂಡಿದೀರೋ ಅದಕ್ಕೊಂದು ಬೆಲೆ ಬರುತ್ತೆ. ಆಗ ನಿಜವಾಗಿ ಇಂಡಿಯಾ ಬೆಳೆದು ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಕೇವಲ ಓಟಿಗಾಗಿ ಷಡ್ಯಂತ್ರವನ್ನು ರೂಪಿಸಿದ್ರೆ, ಓಟಿಗಾಗಿ ತಂತ್ರವನ್ನು ಮಾಡಿದ್ರೆ ನಿಮ್ಮ ಅವನತಿಯ ಬಗ್ಗೆ ನಿಮ್ ಬೆನ್ನಿಂದಲೇ ಅಟ್ಟಿಸ್ಕೊಂಡು ಬರ್ತಾ ಇತ್ತು. ದಯವಿಟ್ಟು ಏನು ಇವತ್ತು ಕೇಂದ್ರ ಸರ್ಕಾರ ಏನು ಶೋಷಿತ ಸಮೂಹಗಳಿಗೆಲ್ಲ ಏನು ಆತ್ಮಹತ್ಯೆಯನ್ನು ಕೊಟ್ಟಿದ್ರು, ಆತ್ಮಹತ್ಯೆಗೆ ಪೂರಕವಾಗಿ ನಡ್ಕೊಳ್ಳಿ. ಏನು ಮುಸ್ಲಿಮರನ್ನ 2B ಇಂದ 2B ಇಂದ ಹೊರ ಹಾಕಿದ್ರು, ಪುನಃ 2B ಅನ್ನು ಪ್ರತಿಷ್ಠಾಪಿಸಬೇಕು. ಮತ್ತೆ ಅವರ ಜನಸಂಖ್ಯಾ ಅನುಗುಣವಾಗಿ ಅಂತಂದ್ರೆ 8% ಮೀಸಲಾತಿಯನ್ನು ಕೇಳ್ತೀರೋ ಅದನ್ನ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಅವ್ರಿಗೆ ಕೊಡಿ. ಹಾಗೂ ಅವ್ರಿಗೆ ಮಾತ್ರ ಅಲ್ಲ, ಇಡೀ ಶೋಷಿತ ಸಮಾಜಗಳನ್ನ ಒಂದು ವೇಗಕ್ಕೆ ತರಲಿಕ್ಕೆ ನೀವು ಮುಂದಾಗಬೇಕು. ಕೇವಲ ಮಾತಿಗೆ ಮಾತ್ರ ಇಲ್ಲಿಂದ ಆಯ್ತಾ ಅಂದ್ರೆ ಅದು ಇಟ್ ಇಸ್ ಫೂಲಿಶ್. ಅದು ನಿಜವಾಗಿಯೂ ಒಂದು ರೀತಿಯ ಇಬ್ಬಂದಿತನ ಆಗುತ್ತೆ. ಅದಕ್ಕೆ ಆಸ್ಪದ ಪಡಬೇಡಿ. ದಯವಿಟ್ಟು ಪ್ರಸ್ತುತ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು. ಇದನ್ನ ಗಂಭೀರವಾಗಿ ಕೈಗೊಳ್ಳುತ್ತೆ ಇದ್ರೆ ನಿಮ್ಮ ಅವನತಿ ನಿಮ್ಮ ಬೆನ್ನಿಂದಲೇ ಇದೆ. ಮುಂದೆ ಇನ್ನು ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತಾ ಇದೆ. ಆಗ ಜನ ಸಜ್ಜಾಗಿದ್ದಾರೆ. ಈಗಾಗಲೇ ಏನು ಈ ವೈದಿಕಶಾಹಿ ಮನುವಾದಿ ಸರ್ಕಾರವನ್ನ, ಈ ಸನಾತನಿ ಸರ್ಕಾರವನ್ನ ಸಮುದ್ರಕ್ಕೆ ತರ್ಪಣ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಜನ. ಅದನ್ನ ಸರಿಯಾದ ರೀತಿ ನೀವು ಉಪಯೋಗಿಸಿ. ಕೇವಲ ಓಟಿಗೆ ಮಾತ್ರ, ನಿಮ್ಮ ಅಧಿಕಾರಕ್ಕೆ ಮಾತ್ರ, ನಿಮ್ಮ ಎಲ್ಲ ಇದಕ್ಕೆ ದಂಧೆ ಇದಕ್ಕೆ ನಡೆಸಲಿಕ್ಕೆ ಮಾತ್ರ ಇದನ್ನು ಉಪಯೋಗಿಸ್ಕೊಬೇಡಿ. ಎಲ್ಲ ಹೇಳಿದ್ರು ನಮ್ಮ ಮೊದಲು ಮಾತಾಡ್ತಿದ್ರು ಜಿಲ್ಲಾಧ್ಯಕ್ಷರು ಎಲ್ಲ ಭ್ರಷ್ಟಾಚಾರ ಮಾತಾಡ್ತೀರಿ, ಎಲ್ಲ ಸಮಾಜಗಳ ಒಗ್ಗಟ್ಟಿನ ಬಗ್ಗೆ ಮಾತಾಡ್ತೀರಿ. ನೀವು ಕಾರ್ಯಗತಗೊಳಿಸುವಾಗ ಯಾಕೆ ಆ ದಿಟ್ಟತನವನ್ನ ಅದ ಒಂದು ದ್ರಾಷ್ಟ್ಯವನ್ನು ತೋರಿಸಲ್ಲ ಅನ್ನೋ ಮಾತನಾಡಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ನೀವು ಬಹಳ ದಿಟ್ಟತನದಿಂದ, ಬದ್ಧತೆಯಿಂದ, ದಿಟ್ಟತನ ಅದಕ್ಕಿಂತ ಬದ್ಧತೆಯಿಂದ ನೀವು ಈ ಏನು ಶೋಷಿತ ಸಮೂಹಗಳ ಈ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗುತ್ತೆ. ಅದರಲ್ಲೂ ಏನು ಧಾರ್ಮಿಕ ಅಲ್ಪಸಂಖ್ಯಾತರು 2ನೇ ದರ್ಜೆ ಪ್ರಜೆಗಳಲ್ಲ, ದಲಿತರು 2ನೇ ದರ್ಜೆ ಪ್ರಜೆಗಳಲ್ಲ, ಶೋಷಿತ ಸಮಾಜಗಳು 2ನೇ ದರ್ಜೆ ಪ್ರಜೆಗಳಲ್ಲ. ಯಾರ್ಯಾರು ಏನೇನು ಶತಮಾನಗಳಿಂದ ಅನುಭವಿಸ್ತಾ ಬಂದಿರೋ ಅವ್ರ ಸಮಸ್ಯೆಯಲ್ಲಿ ಅವ್ರು ಬರಲೇಬೇಕು. ಬರ್ತಾರೆ. ಆವಾಗ ನೀವು ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಅವ್ರ ಪರ ಇಲ್ಲೇ ಇದ್ರೆ ಇದನ್ನ ಹೇಳ್ತಾ ನನ್ನ ಅವಕಾಶಕ್ಕಾಗಿ ಏನು SDPI ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸಂಘಟಕರಿಗೆ ನನ್ನ ಮತ್ತೆ ಹಾಗೂ ಸಾರ್ವಜನಿಕರಿಗೆ ನನ್ನ ನಮನವನ್ನು ಸಲ್ಲಿಸಿ ನನ್ನ ಮಾತು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಹರಿಹರ ಸ್ವಾಮಿ ಸರ್ ಅವರಿಗೆ ಧನ್ಯವಾದಗಳು. ಜಾರಿಯಾಗಲಿ ಜಾರಿಯಾಗಲಿ ಕಾಂತರಾಜ್ ವರದಿ ಜಾರಿಯಾಗಲಿ, ಕಾಂತರಾಜ್ ವರದಿ ಜಾರಿಯಾಗಲಿ, ಜಾರಿಯಾಗಲಿ ಜಾರಿಯಾಗಲಿ, ಜಾರಿಯಾಗಲಿ ಜಾರಿಯಾಗಲಿ, ಕಾಂತರಾಜ್ ವರದಿ ಜಾರಿಯಾಗಲಿ, ಕಾಂತರಾಜ್ ವರದಿ ಜಾರಿಯಾಗಲಿ. ಅಹಿಂದ ವಿರೋಧಿ ರಾಜ್ಯ ಸರ್ಕಾರಕ್ಕೆ नहीं किसी से भीख मांगते, नहीं किसी से भीख मांगते, देना होगा देना होगा, देना होगा देना होगा, 8% रिजर्वेशन देना होगा, रिजर्वेशन देना होगा, देना होगा देना होगा, देना होगा देना होगा, 8% रिजर्वेशन देना होगा. धिक्कारा धिक्कारा. आज यहाँ पर SDPI सोशल डेमोक्रेटिक पार्टी ऑफ इंडिया की जानिब से ये प्रोटेस्ट रखा गया है. इसमें वुमेन इंडिया मूवमेंट भी इस प्रोटेस्ट में जुड़ी हुई है. असल ये प्रोटेस्ट करने का असल मकसद क्या है वो आप सभी को मालूम होगा. जब यहाँ कर्नाटक के अंदर ये बीजेपी गवर्नमेंट थी, उस वक्त हमसे ये 2B रिजर्वेशन को छीना गया था. सिर्फ ये 2B रिजर्वेशन को नहीं, बल्कि हमसे हमारे कई हुकूक को छीना गया.
हमसे हमारे हिजाब को छीना गया, हमारे खाने पीने पर पाबंदी लगाई गई, हमारे कारोबार को रोका गया। आप लोग ये सोचिए कि कौन सी गवर्नमेंट आकर हमें हमारा हक दिलाई है। जब बीजेपी गवर्नमेंट थी तो हमारा हक छीनती गई। अब जो मौजूदा गवर्नमेंट है, कांग्रेस गवर्नमेंट है, तो ये हमें हमारा हक ला कर दी है, ये हमें सोचना होगा। जब इलेक्शन का टाइम था तो ये जो मौजूदा कांग्रेस गवर्नमेंट हमसे वादा की थी कि जो भी आपका 2B रिजर्वेशन है, जब हम कर्नाटक के अंदर हमारी हुकूमत आएगी तो फौरन आपके 2B रिजर्वेशन को हम लागू करेंगे। क्यों नहीं किया? इसके साथ साथ ये भी वादा किए थे कि जो केजे के फसादात में जो बेगुनाहों को जेलों में डाला गया था उनको रिहा करेंगे। क्यों नहीं किया गया? मंडिया के अंदर शहीद 29 को शहीद किया गया, उसके आरोपी को जैसी सजा मिलनी थी वैसी सजा नहीं मिली। क्यों? अगर उस वक्त उस आरोपी को जैसी सजा मिलनी थी वो सजा मिली होती तो चंद दिन पहले जो बैंगलोर के अंदर मजलूमों पर जो जुल्म किया गया वो जुल्म नहीं हुआ होता। कब तक हम ऐसे सियासतदानों के पीछे भागते रहेंगे? सिर्फ 2000 रुपए देने से हमारे बच्चों का मुस्तकबिल सही नहीं होगा। एक तरफ ये 2000 रुपए दे रहे हैं, दूसरी तरफ से शराब की दुकानें खोलकर वही पर से पैसा वसूल कर रहे हैं। शर्म आनी चाहिए ये कांग्रेस गवर्नमेंट को। हमें हमारे बच्चों के मुस्तकबिल के बारे में सोचना चाहिए। हमें ये 2B रिजर्वेशन 1% में होकर हमें वापस मिलना होगा। हम लड़कर लेंगे इंशाअल्लाह। हम गली गली में मोहल्ले मोहल्ले में आवाज उठाएंगे, क्योंकि ये 2B रिजर्वेशन ये हमारा संविधान दिया हुआ हमारा हक है। हम किसी के बाप की जागीर नहीं मांग रहे। पिछले 3 दिन से पूरे कर्नाटक के अंदर लगातार सोशल डेमोक्रेटिक पार्टी ऑफ इंडिया इस 2B रिजर्वेशन को वापस लाने के लिए लड़ाई लड़ रही है। जब तक हमें हमारा हक नहीं मिलेगा इंशाअल्लाह हम तब तक लड़ते रहेंगे। पूरे मोहल्ले मोहल्ले में गली गली में हम लोग शाहीन बाग बनाएंगे। मैं आप लोगों से यही दरख्वास्त करती हूँ कि आप लोग आपके बच्चों के मुस्तकबिल के बारे में सोचिए। आप लोगों के बच्चे आगे जाकर गुलामी की जिंदगी से बचाएंगे। अगर हमें हमारे बच्चों का मुस्तकबिल सही बनाना है तो हमें आवाज उठाना होगा। सोशल डेमोक्रेटिक पार्टी ऑफ इंडिया हर एक जुल्म के खिलाफ आवाज उठाते आ रही है, इंशाअल्लाह आगे भी उठाती रहेगी। तो मैं आप सबसे आजिज़ाना दरख्वास्त करती हूँ कि जब तक हमारा हक हमें नहीं मिलेगा आप सभी हमारे कंधे से कंधा मिलाकर हमारा साथ दीजिए और जुल्म के खिलाफ आवाज उठाते रहिए। अस्सलाम वालेकुम।